ಭಯ ಆಯಿತು. ನಾನು ಅಲ್ಲಿ ಸಿಸ್ಟರ್ ಕೇಳಿದೆ, ಎಲ್ಲಿದ್ದಾನೆ ಈ ಪೇಷಂಟ್, ಎಲ್ಲಿದ್ದಾರೆ? ಸಿಸ್ಟರ್, ಯು ರಿಮೆಂಬರ್ ಎಸ್ಟರ್ಡೇ ವಾಟ್ ಯು ಪ್ರೇಡ್, ನೀನೇನು ಪ್ರಾರ್ಥನೆ ಮಾಡಿದೆ, ಲಾಸ್ಟ್ ಡಯಾಲಿಸಿಸ್ ಅಂದ್ರಲ್ಲ, ಅದು ಹಾಗೇ ಆಯಿತು. ನೀವು ಹೋಗಿ ವಿತಿನ್ ಅವರ್ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅವನು ಯೂರಿನ್ ಪಾಸ್ ಮಾಡಿದ. ಅವನಿಗೆ ಕ್ರಿಯಾಟಿನ್ ಎಲ್ಲನೂ ಕಡಿಮೆ ಆಗಿಬಿಟ್ಟಿತ್ತು. ಅವನು ವಾರ್ಡಲ್ಲಿದ್ದಾನೆ, ಹೋಗಿ ಅಂದರೆ. ಅವನು ಇವಾಗಲೂ ಜೀವಂತವಾಗಿದ್ದಾನೆ, ಅವನಿಗೆ ಮಗು ಇದೆ, ಸಂತೋಷವಾಗಿದ್ದಾರೆ ಅವರು. ಇಂಥದ್ದೇ ನಾನು ಅನೇಕ ಒಂದು ಕಾರ್ಯಗಳನ್ನು ನಾನು ನೋಡಿದ್ದೇನೆ. ನಮ್ಮಲ್ಲಿರುವಂಥ ಒಂದು ವಿಶ್ವಾಸ, ಆ ಪೇಷಂಟ್ ಮೇಲಿರೋ ಅಭಿಮಾನ. ಇವಾಗ ಯಾರಿಗೇ ಒಂದು ಕಾಯಿಲೆ ಬಂದಾಗ ನಾವು ಅವರು ಪರಾಯ, ನಾನು ಬೇರೆ ಅಂತ ನಾನು ಯೋಚನೆ ಮಾಡಲ್ಲ. ಇದು ನನ್ನ ಕುಟುಂಬ, ಮಾನವರ ಮೇಲೆ ಒಂದು ಕುಟುಂಬ. ನನ್ನ ಮನೆಯಲ್ಲಿ ಯಾವ ರೀತಿಯಾಗಿ ನಾನು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತೇನೋ ಅದೇ ರೀತಿಯಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ನಾನು ಯಾರಿಗೇನಾದರೂ ಕೂಡ ಇವ್ರು ಚೆನ್ನಾಗಿ ಆಗಬೇಕು, ಇವ್ರು ಬೇಗ ಮನೆಗೆ ಹೋಗ್ಬೇಕು, ಇವ್ರ ಸಾಲಗಳು ತೀರಬೇಕು, ಇವ್ರಿಗೆ ಒಳ್ಳೇದಾಗಬೇಕು ಸ್ವಾಮಿ ಅಂತ ಪ್ರಾರ್ಥನೆ.